hello, good morning. ಇವತ್ತಿನ ಕಾಫಿ ವಿತ್ ಸೆಲೆಬ್ರಿಟಿಯ ಸ್ಪೆಷಲ್ ಎಪಿಸೋಡ್ಗೆ ಸ್ವಾಗತ. ನಾನು ಆಸ್ ಯೂಶುವಲ್ ನಿಮ್ಮ ಹೋಸ್ಟ್ ಕಮಲಾಕ್ಷಿ. ಸೊ ಇವತ್ತು ನಮ್ಮ ಕಾಫಿ ವಿತ್ ಸೆಲೆಬ್ರಿಟಿ ಶೋನ ಗೆಸ್ಟ್, ಸ್ಪೆಷಲ್ ಗೆಸ್ಟ್ ಯಾರು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ರಲ್ವಾ? ಎಸ್, ಇವತ್ತು ಗೆಸ್ಟ್ ನಮ್ ಜೊತೆ ಇರೋರು ಸ್ಪೆಷಲ್ ಅಂತೇಳಿ ಹೇಳ್ಬೋದು. ಅವರು ಸ್ಯಾಂಡಲ್ವುಡ್ಗೆ ಹೊಸಬ್ರಾದ್ರು, ನಮ್ಗೆ ಯಾವತ್ತೂ ಕೂಡ ಹೊಸಬ್ರು ಅಂತ ಹೇಳ ಅನ್ಸೇ ಇಲ್ಲ. ಸೊ ಅಷ್ಟು ನಮ್ಮವರಾಗ್ಬಿಟ್ಟಿದ್ದಾರೆ. ಎಸ್, ಅವರೇ ಪಾಯಲ್ ರಾಧಾಕೃಷ್ಣ. ಬ್ಯಾಂಗ್ಳೂರು ಅಂಡರ್ವರ್ಲ್ಡ್ ಮೂವಿಯಿಂದ ಸ್ಯಾಂಡಲ್ವುಡ್ಗೆ ಪರಿಚಯ ಆಗಿರುವಂತವ್ರು. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಂಡು ಹೇಗಿದೆ ಅವರ ಸಿನಿ ಜರ್ನಿ, ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅವರ ಚೈಲ್ಡ್ಹುಡ್ ಆಗಿರ್ಬೋದು, ಬೇರೆ ಇನ್ನೊಂದು ಮತ್ತೊಂದು ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡೋಣಂತೆ. ಎಸ್ ಪಾಯಲ್, ವೆಲ್ಕಮ್ ಟು ಅವರ್ ಶೋ. ಥ್ಯಾಂಕ್ ಯು ಸೋ ಮಚ್. ಎಸ್, ಕಾಫಿ ವಿತ್ ಸೆಲೆಬ್ರಿಟಿಗೆ ಬಂದಿದ್ದೀರಾ ನೀವು. ಸೊ ಏನ್ ಅನಿಸ್ತಾ ಇದೆ? ಕೈಯಲ್ಲಿ ಕಾಫಿನೇ ಇಲ್ಲ ನಿಮ್ಗೆ? ಪ್ಲೀಸ್. ಆಕ್ಚುಲಿ ತುಂಬಾ ಖುಷಿ ಆಯ್ತು ಬಂದು, ಬಿಕಾಸ್ ದಿಸ್ ಇಸ್ ಮೈ ಫಸ್ಟ್ ಮೂವಿ. ಆದ್ರೂ ಎಲ್ಲ ಪ್ರೆಸ್ ಮೀಟ್ಸ್ ಆಗಿರ್ಬೋದು, ಇಂಟರ್ವ್ಯೂಸ್ ಆಗಿರ್ಬೋದು, ಇಟ್ಸ್ ಆಲ್ಮೋಸ್ಟ್ ದ ಸೇಮ್ ಕ್ವೆಶ್ಚನ್ ದೇ ಆಸ್ಕ್ ಅಬೌಟ್ ದ ಪ್ರಾಜೆಕ್ಟ್. ಮತ್ತೆ ಈ ಶೋ ಅಲ್ಲಿ ಐ ಥಿಂಕ್ ಐ ಕ್ಯಾನ್ ನನ್ ಬಗ್ಗೆ ಆಗಿರ್ಬೋದು ಅಥವಾ ಔಟ್ ಆಫ್ ದ ಬಾಕ್ಸ್ ಅಂತ ಏನ್ ಹೇಳ್ತೀವಲ್ಲ, ಅಂತ ಕ್ವೆಶ್ಚನ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಎಸ್, ಎಲ್ರಿಗೂ ಕೂಡ ನಿಮ್ ಮೂವಿ ಬಗ್ಗೆ, ನಿಮ್ ಪ್ರಾಜೆಕ್ಟ್ ಬಗ್ಗೆ ಗೊತ್ತೇ ಇರುತ್ತೆ. ಸೊ ನಾವು ಪಾಯಲ್ ಅಂದ್ರೆ ಯಾರು, ಅವ್ರು ಹೆಂಗೆ ಇಂಟ್ರೊಡ್ಯೂಸ್ ಆದ್ರು, ಅವರ ಚೈಲ್ಡ್ಹುಡ್ ಹೇಗಿತ್ತು, ಈಗ ಹೇಗಿದೆ ಅನ್ನೋದೆಲ್ಲವನ್ನು ಕೂಡ ಪರಿಚಯ ಮಾಡ್ಕೊಡ್ತೀವಿ. ಸೊ ನೀವು ರೆಡಿ ಆಗಿದ್ದೀರಲ್ಲ? ಶೋರ್. ಎಸ್, ಇನ್ನು ಸ್ಯಾಂಡಲ್ವುಡ್ಗೆ ಹೊಸದಾಗಿ ಪರಿಚಯ ಆಗಿದ್ದೀರಾ ನೀವು. ಸೊ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ನಮ್ಮ ಸ್ಯಾಂಡಲ್ವುಡ್ ಎಲ್ರು ಕೂಡ, ಅದರಲ್ಲೂ ಹೊಸಬ್ರನ್ನ, ಪ್ರತಿಭೆ ಇರೋರನ್ನ ಕೈ ಬೀಸಿ ಕರೆಯೋದಕ್ಕೆ ಯಾವಾಗ್ಲೂ ರೆಡಿ ಆಗಿರುತ್ತೆ. ಸೊ ಅದೇ ರೀತಿಯಾಗಿ ಕೈ ಬೀಸಿ ಕರೆದಿರುವಂತದ್ದು. ಸೊ ಏನ್ ಅನಿಸ್ತಾ ಇದೆ, ಹೇಗಿದೆ ಎಕ್ಸ್ಪೀರಿಯನ್ಸ್? ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ. ನೀವ್ ಹೇಳ್ದಂಗೆ ಎಲ್ಲಾರ್ನು ಕೈ ಬೀಸಿ ಕರೆಯುತ್ತೆ ಅಂತ. ಇವಾಗ ಫ್ರೆಶರ್ಸ್ ಮೂವಿ ಮಾಡ್ತಿರೋದು ಐ ಥಿಂಕ್ ಜಾಸ್ತಿ ಆಗಿದೆ, ಬಟ್ ಪ್ಯಾಷನ್ ಇಂದ ಬಂದಿದ್ದೀನಿ. ಅಂಡ್ ಫಸ್ಟ್ ಮೂವಿ ತುಂಬಾ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಅಂಡ್ ಐ ಹೋಪ್ ಟು ಡೂ ಬೆಟರ್ ಮೂವೀಸ್. ಅಂಡ್ ನಾನು ಆಕ್ಚುಲಿ ಆರ್ಕಿಟೆಕ್ಚರ್ ಮಾಡ್ತಾ ಇದ್ದೆ, ಸೊ ಡಿಸ್ಕಂಟಿನ್ಯೂ ಮಾಡಿ ಐ ಫಾಲೋಡ್ ಮೈ ಪ್ಯಾಷನ್ ಅಂಡ್ ಐ ಹ್ಯಾವ್ ಗಾಟ್ ದ ರಿಸಲ್ಟ್ಸ್ ಫಾರ್ ಇಟ್. ನನ್ನ ಫಸ್ಟ್ ಮೂವಿಲೂ ಅಷ್ಟೇ ಸ್ಕ್ರೀನ್ ಸ್ಪೇಸ್ ತುಂಬಾ ಕಮ್ಮಿ ಇದೆ ಅಂತ ರಿವ್ಯೂಸ್ ಬಂತು, ಬಟ್ ಐ ಆಲ್ಸೋ ಗಾಟ್ ದ ರಿವ್ಯೂಸ್ ದಟ್ ಕಮ್ಮಿ ಇದ್ರೂ ಅವ್ರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಪ್ರಾಮಿಸಿಂಗ್ ಆಗಿ ಕಾಣ್ತಾರೆ ಅಂತ. ಸೊ ದಟ್ ಇಸ್ ಒನ್ ರೇ ಆಫ್ ಹೋಪ್ ಫಾರ್ ಮೀ. ಅಂಡ್ ಇನ್ನು ಮಾಡಕ್ ತುಂಬಾ ಮೂವೀಸ್ ಮಾಡ್ಬೇಕು. ಓಕೆ, ಸ್ಕ್ರೀನ್ ಆಫ್ ಸ್ಪೇಸ್ ಸ್ವಲ್ಪ ಕಡಿಮೆ ಇದೆ ಅಂತ ಅಂದ್ರೂ ಕೂಡ ನಮ್ಮ ಒಂದು ಟ್ಯಾಲೆಂಟ್ ಏನಿದೆ ಅದನ್ನ ಹೊರ ಹಾಕೋದಿಕ್ಕೆ, ಅದನ್ನ ತೋರ್ಸೋದಕ್ಕೆ ತುಂಬಾ ಸ್ಪೇಸ್ ಸಿಕ್ಕಿದೆ ಅಂತೇಳಿ ಹೇಳ್ಬೋದು. ಎಕ್ಸಾಕ್ಟ್ಲಿ. ಎಸ್, ಇನ್ನು ಪ್ಯಾಷನ್ ಅಂತ ಹೇಳಿದ್ರಿ, ಆಕ್ಟಿಂಗ್ ಇಸ್ ಯುವರ್ ಪ್ಯಾಷನ್ ಅಲ್ವಾ? ಅದು ಫುಲ್ಫಿಲ್ ಆಗಿದೆ ಈಗ? Yes, surely, and I'm happy that ನಾನು ಈ ಫೀಲ್ಡ್ ಗೆ ಎಂಟರ್ ಆಗಿದ್ದೀನಿ ಅಂತ. And I will continue it because one should follow their passion. ಅವರು ಪ್ಯಾಷನ್ ಇಲ್ಲ, ಇಂಟ್ರೆಸ್ಟ್ ಇಲ್ಲ, ಒಂದು ಡಾಕ್ಟರ್, ಇಂಜಿನಿಯರ್ ಆದ್ರೆ ಐ ಡೋಂಟ್ ಥಿಂಕ್ ಅವರು ಅದ್ರಲ್ಲಿ ಸಕ್ಸಸ್ಫುಲ್ ಆಗಕ್ಕಾಗತ್ತೆ ಅಂತ. ನಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ, ಇಫ್ ಯು ಡೂ ದಟ್, ಅದ್ರಲ್ಲಿ ಟಾಪ್ ಹೋಗ್ಬೋದು ಅಂತ. ಓಕೆ, ಸೊ ಆರ್ಕಿಟೆಕ್ಚರ್ ಓದ್ತಾ ಇದ್ದಂಥದ್ದು ನೀವು. ಸೊ ನಾರ್ಮಲಿ ಹುಡುಗಿಯರು ಒಂದು ಆರ್ಕಿಟೆಕ್ಚರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಎಂಜಿನಿಯರಿಂಗ್ ಆಗಿರ್ಬೋದು, ಇದನ್ನೆಲ್ಲ ಮಾಡ್ತಾ ಇದ್ರೆ ಫಸ್ಟ್ ನಮ್ ಸ್ಟಡೀಸ್ ಕಂಪ್ಲೀಟ್ ಮಾಡ್ಕೊಳ್ಳೋಣಂತೆ, ಆಮೇಲೆ ನೋಡೋಣಂತೆ ಆಕ್ಟಿಂಗ್ ಅಂತ ಹೇಳಿ. ಜೊತೆಗೆ ಆ ಹುಡುಗಿಯರ ಜೊತೆಗೆ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಆ ರೀತಿ ಗೈಡ್ ಮಾಡ್ತಾರೆ. ಸೊ ಯಾರು ಗೈಡ್ ಮಾಡ್ಲಿಲ್ವಾ ನಿಮ್ಗೆ? ಆಕ್ಚುಲಿ ಹಾಗಂತ ಅನ್ಕೊಂಡೆ ನಾನು ಆರ್ಕಿಟೆಕ್ಚರ್ ಜಾಯ್ನ್ ಆಗಿದ್ದು, ಬಿಕಾಸ್ ಐ ಗಾಟ್ ಇನ್ ಟು ಆರ್ಕಿಟೆಕ್ಚರ್ ವಿತ್ ಮೆರಿಟ್. ಓಕೆ, ಬಟ್ 5 years ಕೋರ್ಸ್ ಮುಗಿಸಿ ಆಮೇಲೆ ಇಂಡಸ್ಟ್ರಿಗೆ ಬರೋದು ಫಾರ್ ಎ ಫೀಮೇಲ್, ಐ ರಿಯಲೈಸ್ ಇಟ್ಸ್ ಗೋನ್ ಬಿ ಲೇಟ್ ಅಂತ. ಬಿಕಾಸ್ ನಾನ್ ಇಂಡಸ್ಟ್ರಿಗೆ ಬರೋದು ಫೇಮ್ಗಾಗಿ, ಮನಿಗಾಗ್ಲಿ ಅಂತ ಮಾತ್ರ ಅಲ್ಲ. ಐ ರಿಯಲಿ ವಾಂಟ್ ವರ್ಕ್ ಹಾರ್ಡ್ ಅಂಡ್ ಪ್ಯಾಷನ್ ಇದೆ. ಸೊ ಐ ವಾಸ್ ಸೀರಿಯಸ್ ಅಬೌಟ್ ಇಟ್ ಅಂಡ್ ದಟ್ಸ್ ವೈ ಐ ಹ್ಯಾಡ್ ಟು ಡ್ರಾಪ್ ಇಟ್ ಔಟ್. ಓಕೆ, ಫುಲ್ಫಿಲ್ ಆಗ್ತಾ ಇದೆ ಹಾಗಾದ್ರೆ? ಶೋರ್ಲಿ. ಎಸ್, ಫಸ್ಟ್ ಪ್ರಾಜೆಕ್ಟ್ ಬ್ಯಾಂಗ್ಳೂರ್ ಅಂಡರ್ವರ್ಲ್ಡ್, ಅದು ನಮ್ಮ ಆದಿತ್ಯ ಅವರ ಜೊತೆ, ಡೆಡ್ಲಿ ಸೋಮಾ ಜೊತೆ. ಸೊ ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿತ್ತು. ಆದಿತ್ಯ ಸರ್ ಒಬ್ರೇ ಅಲ್ಲ, ಸತ್ಯ ಸರ್ ಆಸ್ ಎ ಡೈರೆಕ್ಟರ್, ಹಿಸ್ ಎ ಸ್ಟಾರ್ ಡೈರೆಕ್ಟರ್. ಅಂಡ್ ಅಗೇನ್ ಮೂವಿಲ್ ಮಾಡಿರೋ ಎಲ್ಲರೂ, ವಿಲನ್ ಆಗಿರ್ಬೋದು, ಮೇನ್ ಯಾರೇ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿರ್ಬೋದು, ಆಲ್ ಆರ್ ಎಕ್ಸ್ಪೀರಿಯನ್ಸ್. ನಾನು ಒಬ್ಳೆ ಫ್ರೆಶರ್ ಇದ್ದೆ, ಸೊ ಇಟ್ ವಾಸ್ ಕೈಂಡ್ ಆಫ್ ಆನ್ ಗ್ರೌಂಡ್ ಪ್ರಾಕ್ಟೀಸ್ ಫಾರ್ ಮೀ. ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಇದ್ದಿಲ್ಲ, ಸೊ ಕಲಿಯಕ್ ತುಂಬಾ ಇತ್ತು. ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂಡ್ ಐ ಆಮ್ ಲಕ್ಕಿ ಟು ಗೆಟ್ ಸಚ್ ಅ ಡೆಬ್ಯೂ ಪ್ರಾಜೆಕ್ಟ್. ಓಕೆ, ಈಗ ನಾರ್ಮಲಿ ಏನಾಗುತ್ತೆ ಅಂತಂದ್ರೆ, ಈಗ ಇಂಡಸ್ಟ್ರಿಗೆ ಬರ್ತಾ ಇದಾರೆ, ಹೊಸಬ್ರು ಬರ್ತಾ ಇದಾರೆ ಅಂತಂದ್ರೆ, ಈಗ ಎಕ್ಸ್ಪೀರಿಯನ್ಸ್ ಇರೋ ಆಕ್ಟರ್ಸ್ ಜೊತೆ ನಾವು ಆಕ್ಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಹೌದಪ್ಪ ಹೊಸಬ್ರಲ್ವಾ, ನಾವು ಎಕ್ಸ್ಪೀರಿಯನ್ಸ್ ಇರೋರು, ಸೊ ಅಲ್ಲಿಗೆ ಹೋದ್ರೆ ಏನಂತಾರೋ ಹೇಗಂತಾರೋ, ನಮಗ್ ಬೇರೆ ಆಕ್ಟಿಂಗ್ ಇನ್ನು ಬುಕ್ ಅಲ್ಲಿ ಓದಿಲ್ಲ ನಾವು, ಜೊತೆಗೆ ಆ ಒಂದು A to Z ಕೂಡ ಗೊತ್ತಿಲ್ಲ ನಮಗೆ, ಹೇಗ್ ಮಾಡೋದು ಅನ್ನೋ ಒಂದು ನರ್ವಸ್ನೆಸ್ ಇರುತ್ತಲ್ಲ, ಇರುತ್ತೆ ಅದು. ಸೊ ಅದು ನಿಮ್ಗೂ ಕೂಡ ಇತ್ತಾ ಹೇಗೆ? ಶೋರ್ಲಿ, ಬಿಕಾಸ್ ನನ್ಗೆ ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಖಂಡಿತ ಇಲ್ಲ. ನಾನು ಥಿಯೇಟರ್ ಮಾಡಿಲ್ಲ ಅಥವಾ ಆಕ್ಟಿಂಗ್ ಕೋರ್ಸ್ ಏನು ಮಾಡಿಲ್ಲ. ಐ ವಾಸ್ ಇನ್ ಟು ಮಾಡ್ಲಿಂಗ್. ಸೊ ಕ್ಯಾಮರಾ ಫೇಸ್ ಮಾಡಿ ಅಭ್ಯಾಸ ಇತ್ತು, ಬಟ್ ಆಕ್ಟಿಂಗ್ ಇಸ್ ಟೋಟ್ಲಿ ಡಿಫ್ರೆಂಟ್. ಸೊ ಫಸ್ಟ್ ಡೇ ನಾನು ಸೆಟ್ಗೆ ಹೋದಾಗ ಫಸ್ಟ್ ಶಾರ್ಟ್ ಇದ್ದಿದ್ದು
ಆದಿತ್ಯ ಸರ್ ಬೈಕ್ ಬೇಕು ಅಂತ. ಸೊ ಇಟ್ ವಾಸ್ ಅ ಹೈ ಸ್ಪೀಡ್ ಶಾರ್ಟ್ ಎನಿವೇಸ್. ಸೊ ಐ ಕುಡ್ ಟಾಕ್ ಇನ್ ಎನಿ ಲ್ಯಾಂಗ್ವೇಜ್. ಡೈಲಾಗ್ ಇದ್ದಿಲ್ಲ, ಬಟ್ ಐ ಹ್ಯಾಡ್ ಟು ಸ್ಕೋಲ್ಡ್ ಹಿಮ್. ಅಂಡ್ ನನಗೆ ಆದಿತ್ಯ ಸರ್ ಆಬ್ವಿಯಸ್ಲಿ ಸೀನಿಯರ್ ಆಕ್ಟರ್, ನರ್ವಸ್ನೆಸ್ ಇತ್ತು ಅವ್ರ ಜೊತೆ ಫಸ್ಟ್ ಮಾಡ್ಬೇಕಾದ್ರೆ. ಅಂಡ್ ಐ ಆಲ್ಸೋ ಡಿಡ್ ನೋ ದಟ್ ಅವ್ರಿಗೆ ಕೊಂಕಣಿ ಬರುತ್ತೆ ಅಂತ. ಸೊ ನಾನು ಅವ್ರಿಗೆ ಕೊಂಕಣಿಲಿ ಬೈದೆ ಫಾರ್ ದ ಸೀನ್. And only after the shooting I got to know that ಅವ್ರಿಗೆ ಕೊಂಕಣಿ ಅರ್ಥ ಆಗುತ್ತೆ ಅಂತ. Oh God. So that was a disaster. But anyways, he was cool enough. He was a very good co-star. ಅವರು ಕರೆಕ್ಷನ್ಸ್ ಹೇಳ್ತಾ ಇದ್ರು, ಎನ್ಕರೇಜ್ ಮಾಡ್ತಾ ಇದ್ರು. ಅಂಡ್ ಆಸ್ ಎ ಫ್ರೆಶರ್ ಐ ಥಿಂಕ್ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಪರ್ಫಾರ್ಮ್ ಮಾಡಕ್ಕೆ. ಇಲ್ಲಾಂದ್ರೆ ಬಿಕಾಸ್ ಅವ್ರು ಈಗೋ ತೋರ್ಸೋದು ಹಾಗೆ ಹೀಗೆ ಮಾಡಿದ್ರೆ ವಿ ಆರ್ ಆಲ್ರೆಡಿ ನರ್ವಸ್. ಅಂಡ್ ಇನ್ನು ಪರ್ಫಾರ್ಮೆನ್ಸ್ ನಾವೆಲ್ಲ ಫುಲ್ ಡಲ್ ಹೊಡ್ಬಿಡ್ತೀವಿ. ಪರ್ಫಾರ್ಮೆನ್ಸ್ ಅನ್ನೋದು ಇನ್ನು ಗಾಳಿಗೆ ತೂರ ಹೋಗ್ಬಿಡುತ್ತೆ ಅಷ್ಟೇ. ಇನ್ನು ಡೆಡ್ಲಿ ಸೋಮಾ ಅಂತಾನೆ ಖ್ಯಾತಿ ಪಡ್ಕೊಂಡವ್ರು ಆದಿತ್ಯ ಅಲ್ವಾ. ಸೊ ಡೆಡ್ಲಿ ಸೋಮಾದ ಒಂದು ಇದೇ ಇರುತ್ತೆ, ಏನು ಅವರ ಒಂದು ಕ್ಯಾರೆಕ್ಟರ್ ಸಂಬಂಧಪಟ್ಟಂತೆ ನಾವು ಮಾತನಾಡೋದಾದ್ರೆ ಇವರು ಡೆಡ್ಲಿ ಸೋಮಾ ಕ್ಯಾರೆಕ್ಟರ್ ನ ಪ್ಲೇ ಮಾಡಿದ್ರು. ಸೊ ಅದೇ ರೀತಿ ಇರ್ತಾರೇನೋ ಇವರು, ಹಿಂಗಪ್ಪ ಮಾಡ್ಲಿ ಆಕ್ಚುಲಿ ಅವ್ರ ಮೂವೀಸ್ ನೋಡ್ಕೊಂಡೆ ಬೆಳೆದಿದ್ದು. ಬಿಕಾಸ್ ಡೆಡ್ಲಿ ಸೋಮಾ ಎದೆಗಾರಿಕೆ ಎಲ್ಲ ಬರುವಾಗ ಐ ಥಿಂಕ್ ಐ ವಾಸ್ ಇನ್ ಹೈಸ್ಕೂಲ್ ಪ್ರಾಬಬ್ಲಿ. ಸೊ he is very much into the industry. He is such a great actor. Nervousness ittu, but I also knew he is a great actor. But personal agi hege anta gottillilla. But when I went and I started working with him, tumba olle actor, tumba olle co-star. I was lucky to work with such a team. Okay, so ಏನೇನೆಲ್ಲ ನಮ್ಮ ಇಮ್ಯಾಜಿನೇಷನ್ ಇತ್ತಲ್ವಾ, ಸೊ ಅದೆಲ್ಲ ಹೊರಟೋಗ್ಬಿಡ್ತು. ಅದೆಲ್ಲ ಖಂಡಿತ ಹೋಯ್ತು. ಸೂಪರ್ ಸೂಪರ್. ಸೊ ನೋಡ್ತಾ ಇದ್ದೀರಾ, ಪಾಯಲ್ ಮಾತನಾಡ್ತಾ ಇದ್ದಾರೆ. ಸೊ ಮೂವಿ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡ್ವಿ. ಸೊ ಅವರ ಒಂದು ಲೈಫ್ ಅಲ್ಲಿ ಅನ್ಫರ್ಗೆಟಬಲ್ ಮೂಮೆಂಟ್ ಅನ್ನೋದೊಂದಿರುತ್ತೆ. ಸೊ ಅದನ್ನು ಕೂಡ ತಿಳ್ಕೊಳ್ಳೋಣಂತೆ, ಇನ್ನಷ್ಟು ವಿಷಯಗಳ ಬಗ್ಗೆ ಮಾತನಾಡೋಣಂತೆ. ಮಾತನಾಡ್ತಾ ಇದ್ರೆ ಹೇಗ್ ಸಮಯ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ. ಸೊ ಯಾವಾಗ ಬ್ರೇಕ್ ತಗೊಳ್ಳೋ ಟೈಮ್ ಬಂದು ಅಂತಾನೂ ನನಗೆ ಗೊತ್ತಾಗ್ಲಿಲ್ಲ. ಸೊ ಕಾಫಿ ವಿತ್ ಸೆಲೆಬ್ರಿಟಿ ಶೋ ನಲ್ಲಿ ಈಗ ಒಂದು ಸ್ಮಾಲ್ ಬ್ರೇಕ್ ಆದ್ಮೇಲೆ ಇನ್ನಷ್ಟು ವಿಷಯಗಳು. ವೆಲ್ಕಮ್ ಬ್ಯಾಕ್ ಟು ಕಾಫಿ ವಿತ್ ಸೆಲೆಬ್ರಿಟಿ. ಎಸ್, ಪಾಯಲ್ ಬಗ್ಗೆ ಮಾತನಾಡ್ತಾ ಇದ್ವಿ. ಸೊ ಬನ್ನಿ, ಅವರ ಫಸ್ಟ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳ್ತಾ ಇದ್ವಿ. ಹೇಗ್ ಅನ್ನಿಸ್ತು ಫಸ್ಟ್ ಮೂವಿ ಬಂದು ಅಪ್ರೋಚ್ ಮಾಡಿದವಾಗ ಅವ್ರಿಗೆ ಅಂತ ಹೇಳಿ ತಿಳ್ಕೊಂಡಂತೆ. ಹೇಗ್ ಅನ್ನಿಸ್ತು ಪಾಯಲ್? ಆಕ್ಚುಲಿ ಅಪ್ರೋಚ್ ಮಾಡಿದ್ದು ಅಂತ ಇಲ್ಲ, ಬಿಕಾಸ್ ನಾನು ಆಡಿಷನ್ ಇಂದ ಸೆಲೆಕ್ಟ್ ಆಗಿದ್ದೆ. ಬಟ್ ಫಸ್ಟ್ ಆಡಿಷನ್ ಅಂತ ಹೇಳಿದ್ರೆ ಆಡಿಷನ್ ಅಟೆಂಡ್ ಆಗೇ ಇರ್ತೀರಾ? ಓಕೆ, ಶ್ಯೂರ್ಲಿ. ನಾನು ಮಾಡಲಿಂಗ್ ಅಲ್ಲಿದ್ದೆ, ಆಫರ್ಸ್ ಇತ್ತು ಮೂವೀಸ್ ಮಾಡಕ್ಕೆ, ಬಟ್ ಒಳ್ಳೆ ಆಫರ್ಗೋಸ್ಕರ ವೇಟ್ ಮಾಡ್ತಾ ಇದ್ದೆ ಆಸ್ ಐಮ್ ಡೂಯಿಂಗ್ ಇಟ್ ನೌ. ಸೊ ಅವ್ರಿಗೆ ಪ್ರೊಫೈಲ್ ಕಳ್ಸಿದ್ದೆ ನಾನು, ಪಿಕ್ಚರ್ಸ್. ಸೊ ಪಿಕ್ಚರ್ಸ್ ನೋಡಿ ಫೋನ್ ಬಂತು ಸತ್ಯ ಸರ್ ಆಫೀಸ್ ಇಂದ. ಆಮೇಲೆ ಅವ್ರ ಆಫೀಸ್ಗೆ ಹೋಗಿ ಅಲ್ಲಿ 3 rounds ಆಡಿಷನ್ ಆಯ್ತು. ಸೊ ಓನ್ಲಿ ದೆನ್ ಐ ವಾಸ್ ಸೆಲೆಕ್ಟೆಡ್. ಸೊ ಐ ವಾಸ್ ಲಕ್ಕಿ ಟು ಗೆಟ್ ಇನ್ ಟು ಅ ಪ್ರಾಜೆಕ್ಟ್ ಲೈಕ್ ದಟ್. ಆಫರ್ ಬಂದಿರ್ಲಿಲ್ಲ. ಓಕೆ, ಸೊ ಆಡಿಷನ್ ಅನ್ನ ಅಟೆಂಡ್ ಆದ್ರೆ ಏನಂತಂದ್ರೆ ಈ ಆಡಿಷನ್ ಇರುತ್ತಪ್ಪ, ಇಷ್ಟೊಂದ್ ಲೈನ್ ಇರುತ್ತೆ, ಹೋಗಿ ಕಾಯ್ಬೇಕು ಅನ್ನೋಂಥದ್ದು ಏನು ಬಂದಿರಲ್ಲ ನಿಮ್ಮ ಮನ್ಸಲ್ಲಿ. ಯಾಕೆಂತಂದ್ರೆ ಅದು ಪ್ಯಾಷನ್. ಏನಾದ್ರೂ ಪರವಾಗಿಲ್ಲ, ನಾನು ಹೋಗ್ಬೇಕು, ಅಟೆಂಡ್ ಆಗ್ಬೇಕು, ಗೆಲ್ಲೇಬೇಕು ಅನ್ನೋಂಥದ್ದು. ಸೊ ಗೆದ್ದಿದ್ದಾಯ್ತು ನೀವು. ವೆರಿ ನೈಸ್, ವೆರಿ ನೈಸ್. ಇನ್ನು ಪ್ರಾಜೆಕ್ಟ್ ಬಗ್ಗೆ ಮಾತನಾಡೋದಾದ್ರೆ, ಬ್ಯಾಂಗ್ಳೂರ್ ಅಂಡರ್ವರ್ಲ್ಡ್ ಈ ರೀತಿಯಾದಂತಹ ಒಂದು ಮೂವಿ ಸಿಗ್ತಾ ಇದೆ ಅಂತ ಹೇಳಿ ನಿಮಗೆ ಗೊತ್ತಾಯ್ತು. ಸೊ ಕಥೆ, ಹೀರೋ, ಡೈರೆಕ್ಟರ್ ಎಲ್ಲಾನು ಕೇಳಿದವಾಗ ಏನನ್ನಿಸ್ತು? ನನ್ಗೆ ತುಂಬಾ ನರ್ವಸ್ನೆಸ್ ಇತ್ತು. ಬಟ್ ಅಂಡರ್ವರ್ಲ್ಡ್ ಮೂವೀಸ್, ಆಕ್ಷನ್ ಮೂವೀಸ್ ನನಗೆ ಆಸ್ ಆಡಿಯನ್ಸ್ ನನಗೆ ತುಂಬಾ ಇಷ್ಟ. ದಟ್ ಜಾನ್ರ್ ಆಫ್ ಮೂವೀಸ್ ಐ ರಿಯಲಿ ಲೈಕ್. ಸೊ ಇದು ಕಾಲ್ ಬಂದಾಗ ಎಲ್ಲರೂ ಹೇಳಿದ್ರು ಸ್ಕ್ರೀನ್ ಸ್ಪೇಸ್ ಕಮ್ಮಿ ಇರುತ್ತೆ, ಸ್ಕೋಪ್ ಸರಿಯಾಗಿ ಸಿಗಲ್ಲ, ಡೆಬ್ಯೂ ಮಾಡ್ಬೇಕಾದ್ರೆ ಲವ್ ಸ್ಟೋರಿ ಮಾಡಿದ್ರೆ ಹಿಟ್ ಆಗತ್ತೆ ಅಂತ ಎಲ್ಲ. ಬಟ್ ಐ ಫೀಲ್ ಆಸ್ ಅನ್ ಆಕ್ಟ್ರೆಸ್ ಯು ಶುಡ್ ಬಿ ಏಬಲ್ ಟು ಡೂ ಪರ್ಫಾರ್ಮ್ ಎನಿವೇರ್. ಅಂಡ್ ಸೊ ನಾನು ಅದನ್ನ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಸೊ ಸಬ್ಜೆಕ್ಟ್ ಏನೇ ಇದ್ರು ನಮ್ಮ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂಡ್ ಸ್ಟಾರ್ ಡೈರೆಕ್ಟರ್ ಆದಿತ್ಯ ಸರ್ ಹೆಸರು ಕೇಳುವಾಗ ಐ ವಾಸ್ ನರ್ವಸ್. ನಾನ್ ಸ್ವಲ್ಪ ಹೋಮ್ವರ್ಕ್ ಮಾಡಿದೆ. ನಾನ್ ವರ್ಕ್ಡ್ ಆನ್ ಮೈ ಸೆಲ್ಫ್ ವೆನ್ ಐ ಗಾಟ್ ನೋ ಸೆಲೆಕ್ಟ್ ಆಗಿದ್ದೀನಿ ಇಂತ ಪ್ರಾಜೆಕ್ಟ್ಗೆ ಅಂತ. ಬಟ್ ಎಲ್ಲ ಸಪೋರ್ಟ್ ಇಂದ ಚೆನ್ನಾಗಾಯ್ತು. ಸೂಪರ್. ಸಪೋರ್ಟ್ ಅನ್ನೋದೇ ಮೇನ್ ಇಲ್ಲಿ. ಸಪೋರ್ಟ್ ಇರ್ಲಿಲ್ಲ ಅಂತಂದ್ರೆ ಏನೂ ಆಗೋದಿಲ್ಲ. ಸೊ ಅಷ್ಟು ಆಕ್ಟರ್ ಆಗಿರ್ಬೋದು, ಸಚ್ ಅ ಸೂಪರ್ ಆಕ್ಟರ್ ಆದಿತ್ಯ. ಸೊ ನಾವು ಕೂಡ ನೋಡಿದೀವಿ ಅವ್ರನ್ನ. ಸೊ ಎಲ್ರಿಗೂ ಕೂಡ ಎನ್ಕರೇಜ್ ಮಾಡ್ತಾರೆ. ಸತ್ಯ ಅವರು ಅಷ್ಟೇ ತುಂಬಾ ಚೆನ್ನಾಗಿ ವರ್ಕ್ ಮಾಡೋದಕ್ಕೆ, ವರ್ಕಿಂಗ್ ಅಟ್ಮಾಸ್ಫಿಯರ್ ಅನ್ನ ಕ್ರಿಯೇಟ್ ಮಾಡ್ಬಿಡ್ತಾರೆ ಅವರು, ಕಂಫರ್ಟ್ ಝೋನ್ ಕೊಡ್ತಾರೆ ಅವರು. ಎಸ್, ಇನ್ನು ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಮಾತನಾಡೋದಾದ್ರೆ, ಮೂವಿ ಬಗ್ಗೆ ಎಷ್ಟೊಂದು ತಿಳ್ಕೊಂಡ್ವಿ, ಏನೇನ್ ತಿಳ್ಕೊಳ್ಬೇಕಿದ್ರೆ ಎಲ್ಲ ತಿಳ್ಕೊಂಡ್ವಿ. ಸೊ ಬಾಲ್ಯದಲ್ಲಿ ನಮ್ಮ ಪಾಯಲ್ ಅವರು ಹೇಗಿದ್ರು? ಚೈಲ್ಡ್ಹುಡ್ ಅಲ್ಲಿ ನನ್ನ ಅಮ್ಮ ಒಬ್ಳು ಕ್ಲಾಸಿಕಲ್ ಡಾನ್ಸರ್.
ನಾಟಿಗಿಂತ ಸ್ವಲ್ಪ ಜೋರಿದೆ, ಡಾಮಿನೇಟ್ ಮಾಡ್ತಾ ಇದ್ದೆ. ಟಾಂಬಾಯ್ ಟಾಂಬಾಯ್ ಅಂತ ಅಲ್ಲ, ಬಟ್ ತುಂಬಾ ಡಾಮಿನೇಟಿಂಗ್ ಆಗಿದೆ. ಓಕೆ. ಸೊ ಐ ಹ್ಯಾಡ್ ಮೈ ಓನ್ ಸರ್ಕಲ್ ಅಂಡ್ ಆಲ್ ದಟ್. ಅಮ್ಮ ಕ್ಲಾಸಿಕಲ್ ಡಾನ್ಸರ್, ಸೊ ನಾನು ಚಿಕ್ಕವಳಿರುವಾಗ ಡಾನ್ಸ್ ಕಲ್ತಿದ್ದೀನಿ. ಸೊ ಇವಾಗ ವಿದ್ವತ್ ಕೂಡ ಆಗಿದೆ. ಸೊ ಡಾನ್ಸ್ ಮಾಡ್ತಾ ಇದ್ದೆ, ಸ್ಟಡೀಸ್ ಅಲ್ಲಿ ತುಂಬಾ ಟಾಪ್ ಅಲ್ಲಿ ಇದ್ದೆ. ಸೊ ದಟ್ಸ್ ಹೌ ಐ ವಾಸ್ ಆಲ್ ರೌಂಡರ್. ಹಾಗಾದ್ರೆ ಆಲ್ ರೌಂಡರ್ ಅಂಡ್ ಕಲ್ಚರಲ್ ಆಕ್ಟಿವಿಟೀಸ್ ಇರ್ಬೋದು. ಅಂಡ್ ದೆನ್ ವೆನ್ ಐ ಕೇಮ್ ಟು PU ನಂದು ಮಾಡಲಿಂಗ್ ಸ್ಟಾರ್ಟ್ ಆಯ್ತು. ಸೊ ಚೈಲ್ಡ್ಹುಡ್ ತುಂಬಾ ಆಕ್ಟಿವ್ ಆಗಿದೆ. ಐ ವಾಸ್ ನಾಟ್ ಜಸ್ಟ್ ಇನ್ ಟು ಸ್ಟಡೀಸ್ ಅಂತ ಹೇಳ್ಬೋದು. ಆಲ್ ರೌಂಡರ್ ಎಲ್ಲದರಲ್ಲೂ ಕೂಡ ಇದ್ರಿ. ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತೂ ತುಂಬಾ ತೊಳಗ್ತಾ ಇದೆ. ವಿದ್ವತ್ತೆ ಪಡ್ಕೊಂಡ್ಬಿಟ್ಟಿದ್ದೀರಾ. ಸೊ ಅದನ್ನ ಬಿಟ್ಟು ಸಿಂಗಿಂಗ್ ಒಂದಿಲ್ಲ, ಅದೊಂದ್ ಬಿಟ್ಟು ಐ ಥಿಂಕ್ ಐ ಡನ್ ಅದರ್ಸ್. ಸಿಂಗಿಂಗ್ ಒಂದು ಮೇ ಬಿ ನನಗ್ ಸೂಟ್ ಆಗಲ್ಲ, ನನ್ನ ವಾಯ್ಸ್ ಅಷ್ಟು ಚೆನ್ನಾಗಿಲ್ಲ. ಸೊ ಡಾನ್ಸಿಂಗ್ ಮತ್ತೆ ಆಕ್ಟಿಂಗ್, ಮಾಡೆಲಿಂಗ್ ಅದನ್ನೆಲ್ಲ ಬಿಟ್ಟು ಬೇರೆ ಹಾಬೀಸ್ ಏನಾದ್ರು ಇದೆಯಾ ನಿಮ್ಗೆ? ಪೇಂಟಿಂಗ್ ಮಾಡ್ತಾ ಇದ್ದೆ, ಡ್ರಾಯಿಂಗ್ ಮಾಡ್ತಾ ಇದ್ದೆ. ಸೊ ಅದರಿಂದಾನೇ ನಾನು ಮೆರಿಟಲ್ ಆರ್ಕಿಟೆಕ್ಚರ್ ಹೋಗಿದ್ದು, ಬಿಕಾಸ್ ದಟ್ಸ್ ಅ ಸಬ್ಜೆಕ್ಟ್ ವೇರ್ ಯು ಹ್ಯಾವ್ ಟು ಡಿಸೈನ್ ಅಲ್ಲ. ಸೊ ಯೋರ್ ಸ್ಕೆಚಿಂಗ್, ಯೋರ್ ಡ್ರಾಯಿಂಗ್ ಎಬಿಲಿಟೀಸ್ ಆರ್ ವೆರಿ ಇಂಪಾರ್ಟೆಂಟ್ ದೇರ್. ಸೊ ಐ ವಾಸ್ ಇನ್ ಟು ದಟ್ ಆಲ್ಸೋ. ಓಕೆ. ಸೊ ಈಗ ನಿಮ್ ಪ್ಯಾಷನ್ ಏನೋ ಮೊದ್ಲಿಂದಾನು ಇತ್ತು, ನಾನು ಆಕ್ಟಿಂಗ್ ಮಾಡ್ಬೇಕು, ಸ್ಯಾಂಡಲ್ವುಡ್ ಗೆ ಎಂಟರ್ ಆಗ್ಬೇಕು ಅಂತ ಹೇಳ್ಬಿಟ್ಟು. ಈಗ ನಾಟ್ ಓನ್ಲಿ ಇನ್ ಸ್ಯಾಂಡಲ್ವುಡ್, ಬೇರೆ ಕಡೆನೂ ಕೂಡ ಆಫರ್ ಸಿಗ್ತಾ ಇದೆ ನಿಮ್ಗೆ, ತಮಿಳ್, ಟಾಲಿವುಡ್ ಅದ್ರಲ್ಲೆಲ್ಲ ಸಿಗ್ತಾ ಇದೆ. ಸೊ ಈಗ ನಾವು ಯಾವ್ದೇ ಒಂದು ಪ್ರಾಜೆಕ್ಟ್ ನ ಮಾಡ್ಬೇಕು ಅಂತ ಹೇಳಿದ್ರೆ, ಅಥವಾ ಯಾವ್ದಾದ್ರು ಒಂದು ಕೆಲಸ ಮಾಡ್ಬೇಕು ಅಂತಂದ್ರೆ ಸಪೋರ್ಟ್ ಅನ್ನುವಂಥದ್ದು ತುಂಬಾ ಮೇನ್. ಅದ್ರಲ್ಲೂ ಫ್ಯಾಮಿಲಿ ಸಪೋರ್ಟ್ ಅಂತೂ ಬೇಕೇ ಬೇಕು ಅಲ್ವಾ? ಸೊ ಫ್ಯಾಮಿಲಿ ಹೇಗ್ ಅನ್ನಿಸ್ತು, ಹೇಗ್ ಸಪೋರ್ಟ್ ಮಾಡಿದ್ರು, ಅವರಿಗೆ ಪ್ರಾಜೆಕ್ಟ್ ಸಿಗ್ತಾ ಇದೆ ಅಂತ ಹೇಳಿ ಗೊತ್ತಾದವಾಗ ಅವ್ರಿಗೆ ಹೇಗ್ ಫೀಲ್ ಆಯ್ತು? ಆಕ್ಚುಲಿ ನೀವ್ ಹೇಳ್ದಂಗೆ ದೇ ವಾಂಟೆಡ್ ಮೀ ಟು ಫಿನಿಶ್ ಮೈ ಸ್ಟಡೀಸ್ ಅಂಡ್ ದೆನ್ ಗೆಟ್ ಇನ್ ಟು ಇಟ್. ಬಟ್ ಪ್ರಾಕ್ಟಿಕಲಿ ವೆನ್ ಐ ಆಮ್ ಸೀರಿಯಸ್ ಅಬೌಟ್ ಇಟ್, ನನ್ಗೆ ಗೊತ್ತಿತ್ತು ಅದು ಆಗಲ್ಲ ಅಂತ. ಬಿಕಾಸ್ ಒಂದು ಹೀರೋಗೆ ಇರೋದು ಏಜ್, ಎಷ್ಟು ಏಜ್ ಅವರು ಇಂಡಸ್ಟ್ರಿಯಲ್ಲಿ ಇರ್ಬೋದು, ಕಂಪ್ಯಾರಿಟಿವ್ಲಿ ಹೀರೋಯಿನ್ಗೆ ತುಂಬಾ ಕಮ್ಮಿ ಇಯರ್ಸ್ ಇರುತ್ತೆ ಇಂಡಸ್ಟ್ರಿಲಿ. ಇಂಡಸ್ಟ್ರಿನೇ ಹಂಗಿರುತ್ತೆ, ಹೀರೋಗಳು ಎಷ್ಟು ವರ್ಷ ಆದ್ರೂ ಇರಬಹುದು. ಎಕ್ಸಾಕ್ಟ್ಲಿ. ಸೊ ಐ ವಾಸ್ ಸೀರಿಯಸ್ ಅಬೌಟ್ ಇಟ್ ಅಂಡ್ ಐ ಟೋಲ್ಡ್ ದೆಮ್, ನಾನು ಹಿಂಗೆ ಪ್ಯಾಷನ್ ಫಾಲೋ ಮಾಡ್ಬೇಕು ಅಂತ. ಎನಿ ಪೇರೆಂಟ್ ಅವ್ರಿಗೆ ಅವ್ರ ಮಗಳು ಇಂಡಸ್ಟ್ರಿಲಿ ಹೋಗೋದು ಇಷ್ಟ ಇರಲ್ಲ. ಸೊ ಅಬ್ಜೆಕ್ಷನ್ ಇತ್ತು ಅಂಡ್ ತುಂಬಾ ಅಪೋಸಿಷನ್ ಇತ್ತು. ಬಟ್ ದೆನ್ ಫೈನಲಿ ಆಫ್ಟರ್ ಅ ಇಯರ್ ಐ ಮೇಡ್ ದೆಮ್ ಅಗ್ರಿ, ಒಪ್ಕೊಂಡ್ರು ಅಂಡ್ ಇವಾಗ ಕಂಪ್ಲೀಟ್ ಸಪೋರ್ಟ್ ಇದೆ. ಓಕೆ. ಸಪೋರ್ಟ್ ಅಂತೂ ಬೇಕೇ ಬೇಕು ಅಂತೇಳಿ ಹೇಳಿದ್ರೆ. ಸೊ ಇದನ್ನ ಅಪಾರ್ಟ್ ಫ್ರಮ್ ದಿಸ್, ಫ್ರೆಂಡ್ಸ್, ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳಿ ಹೇಳೋದಾದ್ರೆ? ಬೆಸ್ಟ್ ಫ್ರೆಂಡ್ಸ್ ಅಂತ ನಾನು ತುಂಬಾ ಫ್ರೆಂಡ್ ಸರ್ಕಲ್ ಆಗ್ಲಿ, ಪಾರ್ಟಿಂಗ್ ಅದೆಲ್ಲ ಜಾಸ್ತಿ ಇಲ್ಲ. ತುಂಬಾ ಸ್ಮಾಲ್ ಸರ್ಕಲ್. ಬಿಕಾಸ್ ರಿಸರ್ವ್ಡ್ ಅಂತ ಅಲ್ಲ, ಸ್ಮಾಲ್ ಸರ್ಕಲ್ ಇಸ್ ದ ಸೀಕ್ರೆಟ್ ಫಾರ್ ಸಕ್ಸಸ್ ಅಂತ ಹೇಳ್ತಾರಲ್ಲ. ಕಾನ್ಸಂಟ್ರೇಟಿಂಗ್ ಮೋರ್ ಆನ್ ವರ್ಕ್, ನಾಟ್ ಲೈಕ್ ಪಾರ್ಟಿಂಗ್ ಅರೌಂಡ್ ಅಂತ. ಬಟ್ ಸ್ವಲ್ಪ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ ಅಂಡ್ ಅವ್ರು ನನಗೆ ಇಂಡಸ್ಟ್ರಿಗೆ ಆಗಿರ್ಬೋದು, ಏನೇ ಆಗಿರ್ಬೋದು, ತುಂಬಾ ಸಪೋರ್ಟ್ ಇದೆ. ಸೊ ನಾನು ಯಾವುದೇ ಪ್ರಾಜೆಕ್ಟ್ ತಗೊಂಡ್ರು ಒಂದು ಗ್ರೂಪ್ ಇದೆ, ಪೇರೆಂಟ್ಸ್ ಇನ್ಕ್ಲೂಡೆಡ್. ಸೊ ಅವ್ರ ಹತ್ರ ಡಿಸ್ಕಸ್ ಮಾಡಿ ಅವರೆಲ್ಲ ಸಪೋರ್ಟ್ ಒಪಿನಿಯನ್ಸ್ ತಗೊಂಡು ದೆನ್ ಐ ಟೇಕ್ ದ ನೆಕ್ಸ್ಟ್ ಸ್ಟೆಪ್. ಓಕೆ. ಸೊ ಬ್ಯಾಂಗ್ಳೂರ್ ಅಂತಬಲ್ ಮೂವಿ ಮಾಡಿದ್ರಿ. ಸೊ ಎಲ್ಲ ಕೂಡ ಒಳ್ಳೇದಾಯ್ತು. ಫಸ್ಟ್ ಡೇ ಫಸ್ಟ್ ಶೋ ನೋಡಿರ್ತೀರಾ, ಅವಾಗ ಬಂದಂತ ಫಸ್ಟ್ ಕಮೆಂಟ್, ಹಾರ್ಟ್ ಟಚಿಂಗ್ ಕಮೆಂಟ್ ಯಾವ್ದು? ಫಸ್ಟ್ ಡೇ ಫಸ್ಟ್ ಶೋ ಕಪಾಲಿ ಥಿಯೇಟರ್ ಅಲ್ಲಿ ಹೋಗಿದ್ದು, ಟೀಮ್ ಜೊತೆ ಹೋಗಿದ್ದೆ. ಫಸ್ಟ್ ಆಕ್ಚುಲಿ ನನ್ ಜನಕ್ಕೆ ಅಷ್ಟು ಗೊತ್ತಿರ್ಲಿಲ್ಲ ರಿಲೀಸ್ ಆಗೋ ಮುಂಚೆ. ಬಂದ್ ಕೇಳಿದ್ರು ನೀವೇನಾ ಹೀರೋಯಿನ್ ಅಂತ. ನಾನು ಹೌದು ಅಂತ ಹೇಳ್ದೆ. ಆಮೇಲೆ ಒಳಗೋಗಿ ಕುತ್ಕೊಂಡ್ವಿ. ಇಂಟರ್ವೆಲ್ ಬ್ರೇಕ್ ಅಲ್ಲಿ ಎಲ್ಲರೂ ಹೊರಗೆ ಬಂದಾಗ ಎವ್ರಿ ಒನ್ ಕೇಮ್ ಅಂಡ್ ಟೋಲ್ಡ್, ನೀವು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ, ಫಸ್ಟ್ ಟೈಮರ್ ಅಂತ ಗೊತ್ತಾಗಲ್ಲ ಅಂತ. ಸೊ ಆ ಕಮೆಂಟ್ ತುಂಬಾ ಇಂಪಾರ್ಟೆಂಟ್ ನನ್ಗನ್ಸ್ತು. ಸೊ ಐ ಆಮ್ ನಾಟ್ ಬ್ಯಾಡ್, ಓಕೆ ನಾನು ವರ್ಕ್ ಮಾಡ್ಲೇಬೇಕು to improvise yourself, but at least I've done good ಅಂತ ಒಂದು ಕಾನ್ಫಿಡೆನ್ಸ್ ಬಂತು. ಸೊ ದಟ್ ಕಾನ್ಫಿಡೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಪೇರೆಂಟ್ಸ್ ಹೊರಗಡೆ ಏನೋ ತುಂಬಾ ಒಳ್ಳೆ ಕಮೆಂಟ್ ಸಿಕ್ತು, ಪೇರೆಂಟ್ಸ್ ಹೇಳಿದ್ರು ಸ್ಟಡೀಸ್ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಹೋಗಮ್ಮ ನೀನ್ ಆಕ್ಟಿಂಗ್ ಅಂತ ಹೇಳ್ತಾ ಇದ್ರು. ಸೊ ಅವರು ನೋಡಿದವಾಗ ಏನು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ, ನನ್ ಮಗಳು ಹೌದು ಸ್ಯಾಂಡಲ್ವುಡ್ ಅಲ್ಲಿ ಎಂಟರ್ ಆಗಿದ್ದಾಳೆ, ಒಳ್ಳೆ ಮೂವಿ ಮಾಡಿದಾಳೆ ಅಂತ ಹೇಳಿ ಗೊತ್ತಾದಾಗ ಹೇಗೆ ಅನಿಸ್ತು ಅವ್ರಿಗೆ? ನಾನ್ ಮಾಡ್ಲಿಂಗ್ ಎಂಟರ್ ಆದಾಗಿಂದಾನು ಸಪೋರ್ಟ್ ಇದೆ. ಸೊ ದೇ ಆಲ್ವೇಸ್ ಹ್ಯಾಡ್ ಕಾನ್ಫಿಡೆನ್ಸ್ ಆನ್ ಮೀ. ತುಂಬಾ ಇಷ್ಟ ಆಯ್ತು ಈ ಮೂವಿ. ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂದ್ರೆ ಅಪ್ಪ ಅಮ್ಮಂಗೆ ಇಬ್ರಿಗೂ ತುಂಬಾ ಇಷ್ಟ ಆಯ್ತು. ಅಂಡ್ ಮೈ ಬಿಗ್ಗೆಸ್ಟ್ ಕ್ರಿಟಿಕ್ ಇಸ್ ಮೈ ಬ್ರದರ್, ಯಂಗರ್ ಬ್ರದರ್. ಸೊ ಅವನಿಂದ ಸ್ವಲ್ಪ ಕರೆಕ್ಷನ್ಸ್ ಎಲ್ಲ ಬಂತು. ಬಟ್ ಯಾ, ಎವ್ರಿ ಒನ್ ಲೈಕ್ ದಟ್. ಫ್ಯಾಮಿಲಿ, ಫ್ರೆಂಡ್ಸ್ ಆಗಿರ್ಬೋದು, ಮೈಸೂರಲ್ಲಿ ಆಗಿರ್ಬೋದು, ಮಂಗಳೂರಲ್ಲಿ ಆಗಿರ್ಬೋದು, ನನ್
ಓನ್ ಪೀಪಲ್ ಇಂದ ತುಂಬಾ ಒಳ್ಳೆ ಕಮೆಂಟ್ಸ್ ಬಂತು, ತುಂಬಾ ಸಪೋರ್ಟ್ ಸಿಕ್ಕಿದೆ. ಓಕೆ, ಸೊ ಈಗ ಎಲ್ಲಾನು ಕೇಳ್ತಾ ಇದೀವಿ, ಚೈಲ್ಡ್ಹುಡ್ ಬಗ್ಗೆನೂ ಸ್ವಲ್ಪ ತಿಳ್ಕೊಂಡಿದ್ದಾಯ್ತು. ಸ್ವಲ್ಪ ಪರ್ಸನಲ್ ಅಂದ್ರೆ ರಜೆ ಇದ್ದ ಬಗ್ಗೆ ಎಲ್ಲಿಗೆ ಹೋಗ್ತೀರಾ, ಏನ್ ಮಾಡ್ತೀರಾ, ಫ್ರೀ ಟೈಮ್ ಅಲ್ಲಿ ಏನ್ ಮಾಡ್ತೀರಾ ಅಟ್ ಲೀಸ್ಟ್, ಸೊ ಅದನ್ನೆಲ್ಲ ತಿಳ್ಕೊಂಡಂತೆ. ಸೊ ಬೆಸ್ಟ್ ಫ್ರೆಂಡ್ ಅಂದ್ರೆ ಯಾರು? ತುಂಬಾ ವೆರಿ ಲೆಸ್ ಸರ್ಕಲ್ ಅಲ್ಲಿ ಇದೀನಿ ನಾನು ಅಂತೇಳಿ ಹೇಳ್ತಾ ಇದ್ರು. ಬೆಸ್ಟ್ ಫ್ರೆಂಡ್ಸ್ ಯಾರು? ಈಗ ದೊಡ್ಡ ಇಂಡಸ್ಟ್ರಿಗೆ ಬಂದಿದ್ದಾರೆ, ಅಲ್ಲಂತೂ ಫ್ರೆಂಡ್ಸ್ ಆಗೇ ಇರ್ತಾರೆ. ಸೊ ಬೆಸ್ಟ್ ಫ್ರೆಂಡ್ ಯಾರು, ಸ್ಪೆಷಲ್ ಫ್ರೆಂಡ್ ಯಾರು ತಿಳ್ಕೊಳ್ಳೋಣಂತೆ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಕಾಫಿ ವಿತ್ ಸೆಲೆಬ್ರಿಟಿ. ಸೊ ಬನ್ನಿ ಪಾಯಲ್ ಅವ್ರನ್ನ ಮಾತನಾಡಿಸ್ಬಿಟ್ಟು ಇನ್ನು ಸ್ವಲ್ಪ ವಿಷಯಗಳನ್ನ ಕೆದಗಿ ಕೇಳೋಣ. ಎಸ್ ಪಾಯಲ್, ಬೆಸ್ಟ್ ಫ್ರೆಂಡ್ಸ್ ಅಂದ್ರೆ ನಿಮ್ಮ ಲೈಫ್ ಅಲ್ಲಿ ಯಾರು? ಬೆಸ್ಟ್ ಫ್ರೆಂಡ್ಸ್ ಅಂದ್ರೆ ಒಂದು 4 ಮೆಂಬರ್ಸ್ ಇದ್ದಾರೆ. ಸೊ ದೇ ಆರ್ ಆಲ್ವೇಸ್ ಕ್ಲೋಸ್ ಟು ಮೀ. ಅವ್ರು ಈ ಇಂಡಸ್ಟ್ರಿ ಇಲ್ಲ, ಅವ್ರು ಬೇರೆ ಬೇರೆ ಅವ್ರವ್ರ ಸ್ಟಡೀಸ್ ಆಗಿರ್ಬೋದು, ವರ್ಕ್ ಆಗಿರ್ಬೋದು ಮಾಡ್ತಾ ಇದ್ದಾರೆ. ಬಟ್ ಅವ್ರ ಸಪೋರ್ಟ್ ನನ್ಗೆ ಯಾವಾಗ್ಲೂ ಇದೆ. I wouldn't tell the names. It's a secret. Oh, secret. So yeah, but our support yavaglu ide. And I'm really lucky to have them in my life. And one person go, I think it's very important. Aurde on circle agirbodu. ಯಾವಾಗ್ಲೂ ಹೆಲ್ಪ್ ಮಾಡಕ್ ಫ್ರೆಂಡ್ಸ್, ಟ್ರಸ್ಟ್ ವರ್ತಿ ಫ್ರೆಂಡ್ಸ್ ಇರೋದು, ಐ ಥಿಂಕ್ ಇಟ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ. ಅಂಡ್ ಐ ಹ್ಯಾವ್ ದಟ್. So I'm lucky about it. Yes. ನಾರ್ಮಲ್ ಆಗಿ ಎಲ್ಲರೂ ಏನ್ ಅನ್ಕೊಂಡ್ಬಿಟ್ಟಿರ್ತಾರೆ ಅಂತಂದ್ರೆ, ಹೀರೋಯಿನ್ ಅಂತಂದ್ರೆ ಬರ್ತಾರೆ, ಶೂಟ್ ಮುಗಿಸ್ಕೊತಾರೆ, ಹೋಗ್ತಾರೆ, ಮನೆಯಲ್ಲಿ ಮಲ್ಕೊಳ್ತಾರೆ, ರೆಸ್ಟ್ ಮಾಡ್ತಾರೆ, ಯಾರೋ ಕೈಗೊಬ್ರು ಕಾಲ್ಗೊಬ್ರು ಆಳಿರ್ತಾರೆ, ಏನ್ ಕೆಲ್ಸನೂ ಮಾಡಲ್ಲ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಆದ್ರೆ ಅದು ಸುಳ್ಳು. ಎಕ್ಸಾಕ್ಟ್ಲಿ, ಖಂಡಿತ ಸುಳ್ಳು. ಬಿಕಾಸ್ ಹೀರೋಯಿನ್ ಆಗಿರ್ಬೋದು, ಹೀರೋ ಆಗಿರ್ಬೋದು, ಅವ್ರು ವರ್ಕ್ ಮಾಡಲ್ಲ, ಇವ್ರು ವರ್ಕ್ ಮಾಡಲ್ಲ ಅಂತ ಇಲ್ಲ. ಎಲ್ಲರೂ ವರ್ಕ್ ಮಾಡ್ಲೇಬೇಕು. ಓನ್ಲಿ ವಿತ್ ಯೋರ್ ವರ್ಕ್ ಯು ಕ್ಯಾನ್ ಕಮ್ ಅಪ್. ಈಗ ಹೇಳ್ತಾರೆ ಗಾಡ್ ಫಾದರ್ ಅಂತ, ಫಿಲ್ಮ್ ಇಂಡಸ್ಟ್ರಿ ಬ್ಯಾಕ್ ಗ್ರೌಂಡ್ ಇದೆ ಅಂತ, ಅದು ಯಾವ್ದು ವರ್ಕ್ ಆಗಲ್ಲ ಅಂತ ನನಗನ್ಸುತ್ತೆ. ಬಿಕಾಸ್ ನಿಮ್ ವರ್ಕ್ ಮೇಲೆನೆ ನೀವು ಸಕ್ಸಸ್ಫುಲ್ ಆಗಕ್ಕಾಗತ್ತೆ. ಅಂಡ್ ಅಬೌಟ್ ಲಕ್ಸುರೀಸ್, ಮನೆಗೆ ಹೋಗಿ ಮಲ್ಕೋತಾರೆ, ಐ ಥಿಂಕ್ ಅದೆಲ್ಲ ಸುಳ್ಳು. ಬಿಕಾಸ್ ನಮ್ಗೆ ನಮ್ನೆ ಮೇಂಟೈನ್ ಮಾಡಕ್ಕಿರುತ್ತೆ. ಫಿಟ್ನೆಸ್ ಮೇಂಟೈನ್ ಮಾಡಬೇಕು, ಬ್ಯೂಟಿ ಮೇಂಟೈನ್ ಮಾಡಬೇಕು, ಅಂಡ್ ಆಲ್ಸೋ ನಾಟ್ ಜಸ್ಟ್ ಅಬೌಟ್ ದ ಲುಕ್ಸ್. ಈಗ ಒಂದು ಸ್ಕ್ರಿಪ್ಟ್, ಚಾಲೆಂಜಿಂಗ್ ಸ್ಕ್ರಿಪ್ಟ್ ಬಂದ್ರೆ, ಸೊ ಅದ್ರ ಮೇಲೆ ನಾವು ವರ್ಕ್ ಮಾಡ್ಬೇಕಾಗಿರುತ್ತೆ. ಯಾವ ರೀತಿ ರೆಡಿ ಆಗಬೇಕು, ಎಕ್ಸಾಕ್ಟ್ಲಿ, ಹೋಮ್ ವರ್ಕ್ ಇರುತ್ತೆ. ಸೊ ಎವ್ರಿ ಒನ್ ಅವ್ರ ವರ್ಕ್ ಮಾಡ್ತಾರೆ. ಅಂಡ್ ಇಫ್ ಅವ್ರು ಲಕ್ಸುರಿಯಸ್ ಆಗಿ ಕೇರ್ಲೆಸ್ ಆಗಿದ್ರೆ, ಐ ಡೋಂಟ್ ಥಿಂಕ್ ಅವರು ರಿಯಲಿ ಸಕ್ಸಸ್ಫುಲ್ ಆಗಕ್ಕಾಗತ್ತೆ ಅಂತ. ಬಿಕಾಸ್ ವರ್ಕ್ ಇಸ್ ಓನ್ಲಿ ದಟ್ಸ್ ದ ಓನ್ಲಿ ವೇ. ಎಸ್, ವರ್ಕ್ ಇಸ್ ವರ್ಷಿಪ್ ಅನ್ನೋ ಹಾಗೆ ವರ್ಷಿಪ್ ಮಾಡ್ಲೇಬೇಕು. ನಮ್ ವರ್ಕ್ ವರ್ಷಿಪ್ ಮಾಡಿದ್ರೆ, ಕರೆಕ್ಟ್ ಆಗಿ ಹಾರ್ಡ್ ವರ್ಕ್ ಮಾಡಿದ್ರೆ ಅದಕ್ಕೆ ಪ್ರತಿಫಲ ಸಿಕ್ಕಿದೆ. ಎಕ್ಸಾಕ್ಟ್. ಎಸ್, ಇನ್ನು ಇಂಡಸ್ಟ್ರಿಗೆ ಬರೋದಕ್ಕೂ ಮೊದಲು ಪ್ಯಾಷನ್ ಆಕ್ಟಿಂಗ್ ಇತ್ತು, ಯಾವಾಗ್ಲೂ ಕೂಡ ಇನ್ನೂ ಇರುತ್ತೆ. ಯಾಕೆಂತಂದ್ರೆ ಕಲಿಕೆ ಅನ್ನೋದು ನಿರಂತರವಾಗಿ ಹೋಗ್ತಾನೆ ಇರುತ್ತೆ, ಅದೆಲ್ಲಿಗೂ ಕೂಡ ನೆವರ್ ಎಂಡಿಂಗ್ ಆಗಿರುತ್ತೆ. ಸೊ ಯಾರು ನಿಮ್ಮ ಫೇವ್ರೆಟ್ ಆಕ್ಟರ್ ಆಗಿರ್ಬೋದು, ಆಕ್ಟ್ರೆಸ್ ಆಗಿರ್ಬೋದು, ಯಾರಾಗಿದ್ರು? ಆಕ್ಟರ್, ಬಿಕಾಸ್ ಐ ವಾಂಟ್ ಬಿ ಅನ್ ಆಕ್ಟ್ರೆಸ್. ನನ್ಗೆ ಆಕ್ಟ್ರೆಸ್ ಆಗಿ ಇನ್ಸ್ಪೈರ್ ಮಾಡಿದ್ದು ದೀಪಿಕಾ ಪಡುಕೋನ್. ಅವರು ಕೂಡ ಡೆಬ್ಯೂ ಕನ್ನಡದಲ್ಲೇ ಮಾಡಿದ್ದು ಉಪೇಂದ್ರ ಸರ್ ಜೊತೆ. ಎಕ್ಸಾಕ್ಟ್ಲಿ. ಸೊ ಅವ್ರ ವರ್ಕ್ ಸ್ಟ್ಯಾಂಡರ್ಡ್ಸ್ ಇರ್ಬೋದು, ದ ರೋಲ್ ಶಿ ಹ್ಯಾಸ್ ಪ್ಲೇಡ್, ಅವರು ಆಸ್ ಎ ಪರ್ಸನ್ ಕೂಡ ತುಂಬಾ ಸೋಷಿಯಲ್ ವರ್ಕ್ ಆಗಿರ್ಬೋದು, ಅವೇರ್ನೆಸ್ಗೋಸ್ಕರ. ಅಂಡ್ ದ ಡೆಡಿಕೇಶನ್. ಎಕ್ಸಾಕ್ಟ್ಲಿ, ಅಂಡ್ ದ ಡೆಡಿಕೇಶನ್. ಅವರು ಹಾರ್ಡ್ ವರ್ಕ್ ಮಾಡಿನೇ ಮೇಲ್ ಬಂದಿದ್ದು. So all those things really inspire me, and I really look forward to go to those heights. Okay, so all the best. Heights ಹೋಗ್ಲಿ ನೀವು ಅಂತಾನೂ ಕೂಡ ನಾವು ಕೇಳ್ಕೊಳ್ತೀವಿ. So ನಮ್ಮ ವ್ಯೂವರ್ಸ್ ನೋಡ್ತಾ ಇದಾರೆ, ಅವರು ಕೂಡ ಕೇಳ್ಕೊಳ್ತಾರೆ. ಈ ಇಂಡಸ್ಟ್ರಿನಲ್ಲಿ ನಿಮ್ಮ ರೋಲ್ ಮಾಡೆಲ್ ಯಾರು? Yeah, as I said earlier, it's Deepika Padukone. Okay. ಬೇರೆ ಆಕ್ಟರ್ಸ್ ಕೂಡ ಅವ್ರವ್ರ ವೇನಲ್ಲಿ, ಒಂದೊಂದು ಆಕ್ಟರ್ಸ್ ಕೂಡ ಅವ್ರವ್ರ ವೇನಲ್ಲಿ they are good in it. But for me, I can relate more to her. She inspires me more than anyone else. Okay, super. Deepika Padukone ಏನಾದ್ರೂ ಇದನ್ನ ನೋಡ್ತಾ ಇದ್ರೆ ಫುಲ್ ಖುಷಿ ಆಗ್ಬಿಡ್ತಾರೆ. Hope she sees that. Okay, so ನಾರ್ಮಲ್ ಆಗಿ ನ್ಯೂ ಕಮರ್ಸ್ ಇರ್ತಾರೆ, ಅವರು ಇಂಡಸ್ಟ್ರಿಗೆ ಬರ್ಬೇಕು ಅಂತ ಹೇಳ್ತಿರ್ತಾರೆ, ತುಂಬಾ ಚೆನ್ನಾಗಿ ನಿಮ್ಮ ರೀತಿನೇನೆ ಪ್ಯಾಷನ್ ಇಟ್ಕೊಂಡಿರ್ತಾರೆ. ಸೊ ಅಂಥವ್ರಿಗೆ ನೀವು ಕೂಡ ಒಬ್ಬ ರೋಲ್ ಮಾಡೆಲ್ ಆಗ್ಬಹುದು. ಸೊ ನಿಮ್ಮನ್ನ ನೋಡು ಕೂಡ ಸಾಕಷ್ಟು ಜನ ಕಲಿಬಹುದು. ಸೊ ಅಂಥವ್ರಿಗೆ ಏನಾದ್ರೂ ಸಜೆಷನ್ ನೀಡೋದಾದ್ರೆ? ನನ್ನಿಂದ ಕಲಿಯಕ್ಕೆ ಮೇ ಬಿ it's too early because I'm a fresher, but suggestion andre industry ಗೆ ಬರ್ಬೇಕು ಅಂದ್ರೆ it's not just for limelight. ವರ್ಕ್ ಮಾಡಕ್ ತುಂಬಾ ಇದೆ. ಇಟ್ಸ್ ಹಾರ್ಡ್ ದನ್ ಎನಿ ಅದರ್ ಇಂಡಸ್ಟ್ರಿ. ಕಾನ್ಫಿಡೆನ್ಸ್ ಬೇಕು, ಮೇನ್ ಆಗಿ ಪೇಷನ್ಸ್ ಬೇಕು. ಬಿಕಾಸ್ ಪೇಷನ್ಸ್ ಇಲ್ಲ ಅಂದ್ರೆ ಒನ್ ರಾಂಗ್ ಸ್ಟೆಪ್ ಕ್ಯಾನ್ ಟರ್ನ್ ಎವ್ರಿಥಿಂಗ್ ರಾಂಗ್. ಪೇಷನ್ಸ್ ಬೇಕು, ಕಾನ್ಫಿಡೆನ್ಸ್ ಬೇಕು, ಅಂಡ್ ಯು ಹ್ಯಾವ್ ಟು ರೀಚ್ ದ ರೈಟ್ ಪರ್ಸನ್ ಫಾರ್ ರೈಟ್ ಚಾಯ್ಸ್. ಮತ್ತೆ ಹಾರ್ಡ್ ವರ್ಕ್. ಹಾರ್ಡ್ ವರ್ಕ್ ಇಸ್ ದ ಆನ್ಸರ್ ಇನ್ ಎವ್ರಿ ಫೀಲ್ಡ್.
ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ. ಸೊ ಈಗ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಹುಡುಗಿಯರು ಎಸ್ಪೆಷಲಿ ಇಂಡಸ್ಟ್ರಿಗೆ ಬರ್ಬೇಕು ಅಂತ ತಿಳ್ಕೊಂಡಿರ್ತಾರೆ. ಸೊ ಅವರು ತಮ್ಮ ಬ್ಯೂಟಿ ಮೇಂಟೈನ್ ಆಗಿರ್ಬೋದು, ಜೊತೆಗೆ ಈ ಯಾವ ರೀತಿ ಕಲ್ತ್ಕೊಳ್ಬೇಕು ಅನ್ನೋದಾಗಿರ್ಬೋದು, ಸೊ ಅದನ್ನ ಎಲ್ಲ ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕೂಡ ನೀವು ಒಂದು ಟಿಪ್ಸ್ ಅನ್ನು ಕೊಡ್ಬೋದು. ಜೊತೆಗೆ ನೀವ್ ಯಾವ ರೀತಿ ಮೇಂಟೈನ್ ಮಾಡ್ತೀರಾ, ಯಾವ ರೀತಿ ಫಿಟ್ನೆಸ್ ಅನ್ನ ಕಾಯ್ದುಕೊಂಡಿದ್ದೀರಾ, ಸೊ ಅದನ್ನ ಐ ವಾಸ್ ನೆವರ್ ಫ್ಯಾಟ್, ಸೊ ನನ್ಗೆ ಫಿಟ್ನೆಸ್ ಮೇಂಟೈನ್ ಮಾಡಕ್ ಸ್ವಲ್ಪ ಈಸಿ. ಅಂಡ್ ಜಿಮ್ಮಿಂಗ್ ಅಂಡ್ ಡಾನ್ಸ್ ಅದೆಲ್ಲ ರೆಗ್ಯುಲರ್ ಆಗಿರುತ್ತೆ. ಅಂಡ್ ನಾಟ್ ಜಸ್ಟ್ ಫಾರ್ ಆಕ್ಟ್ರೆಸ್, ನಾಟ್ ಜಸ್ಟ್ ಫಾರ್ ಅ ಮಾಡೆಲ್, ಎವ್ರಿ ಒನ್ ಶುಡ್ ಮೇಂಟೈನ್ ಫಿಟ್ನೆಸ್, ಈಟ್ ಹೆಲ್ತಿ, ಡ್ರಿಂಕ್ ಲಾಟ್ಸ್ ಆಫ್ ವಾಟರ್. ಸೊ ಅದೆಲ್ಲ ತುಂಬಾ ಇಂಪಾರ್ಟೆಂಟ್, ಎನಿ ಪರ್ಸನ್ ಟು ಬಿ ಹೆಲ್ತಿ. ಸೊ ಜಂಕ್ ಕಟ್ ಮಾಡ್ಬೇಕು. ಜಂಕ್, ಐ ನೋ ಯು ಕ್ಯಾನ್ ಹ್ಯಾವ್ ಒನ್ ಚೀಟ್ ಡೇ ವೆನ್ ಯು ಆರ್ ವರ್ಕಿಂಗ್ ಔಟ್, ಬಟ್ ಆದ್ರೂ ಇಫ್ ಯು ಆರ್ ಹೆಲ್ತಿ you feel healthy from inside. Yes. ಈಗ ಒಂದು ಫಟಾಫಟ್ ಅಂತ ರ್ಯಾಪಿಡ್ ಫೈರ್ ರೌಂಡ್ ಇರುತ್ತೆ. ಆ ರ್ಯಾಪಿಡ್ ಫೈರ್ ರೌಂಡ್ ಗೆ ಆನ್ಸರ್ ಮಾಡಬೇಕು. Okay. Just 4 or 5 questions. Okay. Ready? Not really, but yeah. Okay. So favorite place? Rapid fire, yeah, come on. Okay, I have to think because there are a lot of favorite places. It depends on my mood. Okay, as of now, Switzerland. Yeah. Okay. Favorite food item? Seafood. Mangalore style, any seafood, I love it. Okay. Anytime favorite. Your best friend? I wouldn't tell the name, but I have one. Yes. Only one? 3. Okay. You're trying to get the name. I know. Tegeke, you're trying, I know. Your favorite color? Red. I'm wearing it now. Yes, that's it. So rapid fire round ಗೂ ಕೂಡ ನೀವು ಫಟಾಫಟ್ ಅಂತ ಹೇಳಿ ಆನ್ಸರ್ ಮಾಡಿದಾಯ್ತು. ಸೊ ಎಲ್ರಿಗೂ ಕೂಡ ಒಂದು ಆಸೆ ಅನ್ನೋದಿರುತ್ತೆ, ನಾನು ಈ ರೀತಿಯಾದಂತ ಒಂದು ರೋಲ್ ಅನ್ನ ಪ್ಲೇ ಮಾಡ್ಬೇಕು, ಇದು ನನ್ನ ಡ್ರೀಮ್ ಕಮ್ ಟ್ರೂ ರೋಲ್ ಆಗಿರುತ್ತೆ, ಕ್ಯಾರೆಕ್ಟರ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅಂತ ಒಂದು ರೋಲ್ ಬಗ್ಗೆ ಹೇಳೋದಾದ್ರೆ? One role anta illa, because lot of, as an actress, I want to experiment with all the characters. I want to be a performer than a glamorous heroine. So ತುಂಬಾ ಕ್ಯಾರೆಕ್ಟರ್ಸ್ ಇದೆ, ಬಟ್ ಎಕ್ಸಾಂಪಲ್ ಈಗ ಡಿಯರ್ ಜಿಂದಗಿ ಆಲಿಯಾ ಭಟ್ ಅವ್ರು ಮಾಡಿದ್ದಾರೆ. ಸೊ ಇಟ್ಸ್ ಕೈಂಡ್ ಆಫ್ ಫ್ರೆಶ್, ಕಾನ್ಸೆಪ್ಟ್ ಡಿಫ್ರೆಂಟ್ ಇದೆ, ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಇದೆ, ಅದಾಗಿರ್ಬೋದು. ಅಥವಾ ಕಾಕ್ಟೈಲ್ ಅಲ್ಲಿ ದೀಪಿಕಾ ಅವ್ರದ್ದು ತುಂಬಾ ಇದೆ. ಸೊ ಅಂತ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲ್ ಮಾಡ್ಬೇಕು. ದೀಪಿಕಾ ಬಗ್ಗೆ ಹೇಳಲೇಬೇಕು, ರೋಲ್ ಹೇಳಿಲ್ಲ ಅಂತಂದ್ರೆ ಹೇಗಾಗುತ್ತೆ. ಎಸ್, ಫ್ರೀ ಟೈಮ್ ಬಗ್ಗೆ ಕೇಳಿದೆ. ನೀವು ಹೀರೋಯಿನ್, ನಾರ್ಮಲ್ ಆಗಿ ತುಂಬಾ ಬ್ಯುಸಿ ಇರ್ತೀರಾ, ಅಷ್ಟೊಂದು ಬ್ಯುಸಿ ಶೆಡ್ಯೂಲ್ ಇರುತ್ತೆ ನಿಮ್ದು. ಸೊ ಆ ಟೈಮಲ್ಲಿ ಯಾವಾಗ್ಲಾದ್ರೂ ಫ್ರೀ ಮಾಡ್ಕೊಂಡು ಮೂವೀಸ್ ಗೀವೀಸ್ ಫ್ರೆಂಡ್ಸ್ ಅಂತ ಹೇಳೆಲ್ಲ ಹೋಗ್ತೀರಾ, ಹೇಗೆ? ಆಸ್ ಆಫ್ ನೌ, ಟು ಬಿ ಫ್ರಾಂಕ್, ತುಂಬಾ ಬಿಸಿ ಇಲ್ಲ, ಬಟ್ ಬಿಸಿ ಆಗಿದ್ದೀನಿ. ಬಟ್ ಐ ವಿಶ್ ಟು ಬಿ ತುಂಬಾ ಬಿಸಿ ಆಗಿಲ್ಲ, ಆದ್ರೆ ಬಿಸಿ ಆಗಿದ್ದೀನಿ. ಪ್ಯಾಷನ್ ಇರುವಾಗ ಇಫ್ ಯು ವರ್ಕ್ ಡೇ ಅಂಡ್ ನೈಟ್ ಆಲ್ಸೋ ನಿಮ್ಗೆ ಸುಸ್ತಾಗಲ್ಲ, ಬಿಕಾಸ್ ಯು ಲವ್ ದ ವರ್ಕ್ ಅಲ್ಲ. ಸೊ ಐ ವಾಂಟ್ ಬಿ ದಾಟ್ ವೇ. ಬಟ್ ಆಸ್ ಆಫ್ ನೌ ಬಿಸಿ ಇದ್ದೀನಿ. ಬಟ್ ಮೂವೀಸ್ ಇರುವಾಗ ಒಳ್ಳೆ ಮೂವಿ ಆಗಿರ್ಬೋದು, ಕೆಟ್ಟ ಮೂವಿ ಆಗಿರ್ಬೋದು, ಐ ಟ್ರೈ ಅಂಡ್ ವಾಚ್ ಆಲ್ಮೋಸ್ಟ್ ಆಲ್ ಮೂವೀಸ್ ಪಾಸಿಬಲ್. ಸೊ ಇನ್ 1 week ಐ ವಾಚ್ ಅರೌಂಡ್ 6-7 ಮೂವೀಸ್, ಬಿಕಾಸ್ ಐ ವುಡ್ ಲವ್ ಟು. ಅದರಿಂದ ಕಲಿಯೋದು ತುಂಬಾ ಇರುತ್ತೆ, ಕರೆಕ್ಷನ್ಸ್ ತುಂಬಾ ಇರುತ್ತೆ. ದೇರ್ಸ್ ಅ ಲಾಟ್ ಯು ಕ್ಯಾನ್ ಲರ್ನ್. ಸೊ ರೆಫರೆನ್ಸ್ ವರ್ಕ್ ಅಂತ ಹೇಳ್ತೀವಲ್ಲ, ಸೊ ದಿಸ್ ಇಸ್ ದಟ್ ಇನ್ ದ ಇಂಡಸ್ಟ್ರಿ. ಸೊ ಐ ಡೂ ಇಟ್. ಓಕೆ. ಇನ್ನು ದೀಪಿಕಾ ಪಡ್ಕೋ ನಿಮ್ಮ ರೋಲ್ ಮಾಡೆಲ್ ಅಲ್ಲ, ಸೊ ಅವ್ರು ಪ್ಲೇ ಮಾಡಿರೋ ಒಂದು ರೋಲ್ ಅನ್ನ ನಾನು ಕೂಡ ಪ್ಲೇ ಮಾಡ್ಬೇಕು ಅಂತ ಹೇಳಿದ್ರೆ ಯಾವ ರೋಲ್ ಅದು? Cocktail, Veronica, because you asked about Deepika, but there are a lot of other roles which I would love to play. Okay, super. ಇನ್ನು ಏನಾದ್ರೂ ಸಜೆಷನ್ಸ್ ಅಂತ ಹೇಳಿ ಏನಾದ್ರೂ ಕೊಡ್ಬೇಕು ಅಂತಂದ್ರೆ, ಯಂಗ್ಸ್ಟರ್ಸ್ ಬರ್ಬೇಕು ಅಂತ ಹೇಳಿರ್ತಾರೆ ಇಂಡಸ್ಟ್ರಿಗೆ, ಸೊ ಅಂತವರಿಗೆಲ್ಲ? As I said, confidence and patience is very important, because patience ಇಲ್ಲ ಅಂದ್ರೆ ಇಂಡಸ್ಟ್ರಿಲ್ ಆಗಲ್ಲ. And hard work every time. You have to be truly passionate about industry. Just for limelight ಬಂದ್ರೆ ಸಕ್ಸಸ್ಫುಲ್ ಆಗಕ್ಕಾಗಲ್ಲ. ಹಾರ್ಡ್ ವರ್ಕ್ ಬೇಕು, ಟ್ರೂ ಪ್ಯಾಷನ್ ಇದ್ರೆ they can come up. Very nice, very inspirational words. Okay, ಇನ್ನು ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಯಾವ್ದೆಲ್ಲ ಇದೆ ನಿಮ್ ಕೈನಲ್ಲಿ? ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ತಮಿಳ್ 2 ಆಫರ್ಸ್ ಇದೆ, ಮತ್ತೆ ಕನ್ನಡಲ್ಲೂ ಇದೆ. ಬಟ್ ಸ್ಕ್ರಿಪ್ಟ್ ರೀಡಿಂಗ್ ತಗೊಂಡಿದ್ದೀನಿ, ಯಾವ್ದು ಫೈನಲೈಸ್ ಆಗಿಲ್ಲ. ಬಿಕಾಸ್ ಆಸ್ ಐ ಸೆಡ್ ಅರ್ಲಿಯರ್, ಸ್ವಲ್ಪ ಕ್ಯಾರೆಕ್ಟರ್ ಅಥವಾ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಇವಾಗ ಡೆಬ್ಯೂ ಕಮರ್ಷಿಯಲ್ ಎಲ್ಲ ಆಯ್ತು. ಸೊ ಸಮಥಿಂಗ್ ಡಿಫ್ರೆಂಟ್, ಟು ಟ್ರೈ ಸಮಥಿಂಗ್ ಡಿಫ್ರೆಂಟ್ ಅಂಡ್ ಟು ಶೋ ಮೈ ಪರ್ಫಾರ್ಮೆನ್ಸ್ ಅಂತ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ಒಂದೊಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದ ತಕ್ಷಣ ಐ ವಿಲ್ ಬಿ ಸೈನಿಂಗ್ ಇಟ್. ಓಕೆ. ಕಥೆ ಫೈನಲ್ ಆಗಿ ಯಾರು ಡಿಸೈಡ್ ಮಾಡೋದು, ಫೈನಲೈಸ್ ಮಾಡೋದು ಯಾರು?
ಅಪ್ಪ ಅಮ್ಮ ಆಗಿರ್ಬೋದು, ಆಸ್ ಐ ಸೆಡ್ ಮೈ ಕ್ಲೋಸ್ ಫ್ರೆಂಡ್. ಡಿಸ್ಕಸ್ ವಿತ್ ಯುವರ್ ಕ್ಲೋಸ್ ಸರ್ಕಲ್. ಒಪಿನಿಯನ್ಸ್ ಎಲ್ಲ ಕಡೆಯಿಂದ ಬರುತ್ತೆ, ಬಟ್ ಫೈನಲ್ ಡಿಸಿಷನ್ ವಿಲ್ ಬಿ ಮೈನ್. ಓಕೆ, ಡನ್. ಡಿಸ್ಕಸ್ ಎಲ್ಲರೂ ಮಾಡಬೇಕು, ಫೈನಲ್ ಡಿಸಿಷನ್ ನಂದಾಗುತ್ತೆ. ಎಕ್ಸಾಕ್ಟ್ಲಿ. ಓಕೆ, ಸೊ ನಾರ್ಮಲ್ ಆಗಿ ಏನಾಗುತ್ತೆ ಅಂತಂದ್ರೆ ನಾವು ಕಮರ್ಷಿಯಲ್ ಮೂವಿಗಳಿಗೆ ಜಾಸ್ತಿ ಒತ್ತನ್ನ ಕೊಡ್ತಾ ಇರುವಂತದ್ದು ಇತ್ತೀಚೆಗೆ ನೋಡ್ತಾ ಇದೀವಿ. ಸೊ ಇವಾಗ ಅದು ಟ್ರೆಂಡ್ ಕಡಿಮೆ ಆಗ್ತಾ ಇದೆ. ಸೊ ಅಂತಹ ಒಂದು ಆರ್ಟ್ ಮೂವಿಗಳಲ್ಲಿ ನೀವು ಆಕ್ಟ್ ಮಾಡೋದಕ್ಕೆ ಇಷ್ಟನಾ, ಹೇಗೆ? ಆರ್ಟ್ ಮೂವೀಸ್, ಈಗ ನಾನು ಮೊನ್ನೆ ಮಂಗ್ಳೂರ್ಗೆ ಹೋಗಿದ್ದೆ. ಸೊ ನನ್ನ ನೇಟಿವ್ ಹೋದಾಗ ನನ್ಗೆ ತುಂಬಾ ಸಪೋರ್ಟ್ ಸಿಕ್ತು ಅಲ್ಲಿಂದ. ಪ್ರಮೋಷನ್ಸ್ ಆಗಿರ್ಬೋದು, ಇಂಟರ್ವ್ಯೂಸ್ ಆಗಿರ್ಬೋದು. ಸೊ ಅಲ್ಲಿ ಒಂದೆರಡು ತುಳು ಆಫರ್ ಬಂತು, ತುಳು ಮೂವೀಸ್. ನಾವ್ ಡೇಸ್ ತುಳು ಮೂವೀಸ್ ಕೂಡ ತುಂಬಾ ಚೆನ್ನಾಗ್ ಆಗ್ತಾ ಇದೆ. ಸೊ ತುಳು ಮೂವಿ ಆಗಿರ್ಬೋದು, ಆರ್ಟ್ ಮೂವೀಸ್ ಆಗಿರ್ಬೋದು, ಸ್ಕ್ರಿಪ್ಟ್ ತುಂಬಾ ಚೆನ್ನಾಗಿದ್ದು, ಮೆಸೇಜ್ ತುಂಬಾ ಚೆನ್ನಾಗಿದ್ದು. ಇಫ್ ಇಟ್ ಇಸ್ ಟೂ ಸ್ಟ್ರಾಂಗ್, ದೆನ್ ಕಮರ್ಷಿಯಲ್ ಮಾಡಿನೂ ಅದನ್ನ ಮಾಡ್ಬೋದು. ಇಟ್ಸ್ ನಥಿಂಗ್ ಲೈಕ್ ಕಮರ್ಷಿಯಲ್ ಮಾಡಿ ಅದಕ್ಕೆ ವಾಪಸ್ ಹೋಗ್ಬಾರ್ದು ಅಂತ. So if the script is good, I will choose to. Yes, okay. So ಇಷ್ಟೊತ್ತು ಮಾತನಾಡಿದೆ ನಿಮ್ ಜೊತೆ. ಸೊ ಸಾಕಷ್ಟು ವಿಷಯಗಳು ನನಗೆ ಗೊತ್ತಿರಲಿಲ್ಲ, ಪಾಯಲ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ಸಾಕಷ್ಟು ವಿಷಯಗಳ ಬಗ್ಗೆ ತಿಳ್ಕೊಂಡಾಗಾಯ್ತು. ಜೊತೆಗೆ ನಮ್ಮ ವ್ಯೂವರ್ಸ್, ನಿಮ್ಮ ಫ್ಯಾನ್ಸ್ ಏನಿದ್ದಾರೆ ಅವ್ರಿಗೂ ಕೂಡ ತಿಳಿಸ್ದಾಗಾಯ್ತು. ಸೊ ಥ್ಯಾಂಕ್ಸ್ ಅ ಲಾಟ್ ನಮ್ ಶೋಗೆ ಬಂದಿದ್ದಕ್ಕೆ. ಜೊತೆಗೆ ಆಲ್ ದಿ ಬೆಸ್ಟ್ ಫಾರ್ ಯೋರ್ ಫ್ಯೂಚರ್ ಅಂಡ್ ಫಾರ್ ಯೋರ್ ಅಪ್ಕಮಿಂಗ್ ಪ್ರಾಜೆಕ್ಟ್. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ಲ ನಮ್ಮ ಪಾಯಲ್ ರಾಧಾಕೃಷ್ಣ ಅವರು ಯಾವ ರೀತಿ ಇದ್ದಾರೆ ಅಂತ ಹೇಳ್ಬಿಟ್ಟು. ಅವರು ಕೂಡ ನಾರ್ಮಲ್ ಆಗಿ ಹೀರೋಯಿನ್ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿರ್ತಾರಲ್ವಾ. ಸೊ ಹಾಗಿರ್ತಾರೆ, ಹೀಗಿರ್ತಾರೆ, ಏನೇನೋ ಅಂತ ಹೇಳಿ ಅಂತ ಅನ್ಕೊಂಡಿರ್ತೀವಿ, ಇಮ್ಯಾಜಿನೇಷನ್ ಇರುತ್ತೆ. ಸೊ ಆದ್ರೆ ಇವರು ಕೂಡ ನಮ್ಮಂತಾನೆ ಸಿಂಪಲ್ ಆಗಿರುವಂತಹ ಗರ್ಲ್, ಸಾಮಾನ್ಯವಾದಂತಹ ಹುಡುಗಿ ಇವರು ಕೂಡ. ಇಷ್ಟೊತ್ತು ಇದನ್ನೆಲ್ಲ ನೀವು ಎಂಜಾಯ್ ಮಾಡಿದಿರಾ ಅಂತ ಹೇಳಿ ಅನ್ಕೊಳ್ತೀನಿ. ಸೊ ಇದು ಈ ಹೊತ್ತಿನ ಕಾಫಿ ವಿತ್ ಸೆಲೆಬ್ರಿಟಿ ಶೋ ಆಗಿತ್ತು. ಆದ್ರೆ ಬೇಜಾರಾಗ್ಬೇಡಿ, ನಾಳೆ ಮತ್ತೆ ಇದೇ ಟೈಮ್ಗೆ ಮತ್ತೊಬ್ಬ ಸೆಲೆಬ್ರಿಟಿ ಜೊತೆ ಅವರ ಒಂದು ಲೈಫ್ ಸ್ಟೈಲ್ ಆಗಿರ್ಬೋದು, ಅವರ ಜೀವನದ ಕುರಿತಾಗಿರ್ಬೋದು, ಎಲ್ಲವನ್ನ ತಿಳ್ಕೊಳ್ಳೋಕೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಬಾಯ್.